ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 6ನೇ ಸ್ಕಂದದಲ್ಲಿ ಬರುವಂತಹ ವೃತ್ರಾಸುರನ ವಿಷಯವನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ದದೀಚಿ ಮಹರ್ಷಿಗಳ ಶರೀರದಿಂದ ನಿರ್ಮಿತವಾದಂತಹ ವಜ್ರಾಯುಧವನ್ನು ಹಿಡಿದುಕೊಂಡು ಇಂದ್ರನು ರಾಕ್ಷಸರ ಮೇಲೆ ಆಕ್ರಮಣವನ್ನು ಮಾಡಿದನು. ದೇವತೆಗಳು ರಾಕ್ಷಸರ ಎಲ್ಲಾ ಆಯುಧಗಳನ್ನು ನಿಶ್ಚೇತನಗೊಳಿಸಿದರು. ರಾಕ್ಷಸರು ಎಷ್ಟೇ ಆಕ್ರಮಣವನ್ನು ಮಾಡಿದರೂ ದೇವತೆಗಳು ಕ್ಷೇಮವಾಗಿಯೇ ಇರುವುದನ್ನು ಕಂಡು ರಾಕ್ಷಸರು ರಣರಂಗವನ್ನು ಬಿಟ್ಟು ಓಡಲು ಪ್ರಾರಂಭಿಸಿದರು. ಅವರ ಪರಾಕ್ರಮವೆಲ್ಲ ಶತ್ರುವಿನ ಪಾಲಾಗಿತ್ತು. ರಾಕ್ಷಸರೆಲ್ಲರೂ ತೀವ್ರ ಭಯದಿಂದ ರಣರಂಗವನ್ನು ಬಿಟ್ಟು ಓಡಲು ವೃತ್ರಾಸುರನ ಸೈನ್ಯವು ಛಿದ್ರವಾಯಿತು. ಉದಾತ್ತನಾದಂತಹ ವೃತ್ರಾಸುರನು ಅದನ್ನು ಕಂಡು ಈ ರೀತಿಯಾಗಿ ನುಡಿದನು: ಈ ಐಹಿಕ ಪ್ರಪಂಚದಲ್ಲಿ ಹುಟ್ಟಿದ ಎಲ್ಲ ಜೀವಿಗಳು ಮರಣ ಹೊಂದಲೇಬೇಕು. ಈ ಪ್ರಪಂಚದಲ್ಲಿ ಸಾವಿನಿಂದ ತಪ್ಪಿಸಿಕೊಳ್ಳುವ ಯಾವ ಮಾರ್ಗವನ್ನು ಖಂಡಿತವಾಗಿಯೂ ಯಾರೂ ಕಂಡುಹಿಡಿದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸಾವು ಅನಿವಾರ್ಯವಾಗಿರುವಾಗ ಉನ್ನತ ಲೋಕಕ್ಕೆ ಅದು ಕೊಂಡೊಯ್ಯುವುದಾದರೆ ಅಥವಾ ಅಂತಹ ಸಾವು ಕೀರ್ತಿಯೋಗ್ಯವಾದುದಾದರೆ ಅಂತಹ ವೈಭವಯುತ ಸಾವನ್ನು ಯಾವ ವ್ಯಕ್ತಿ ತಾನೇ ಒಪ್ಪುವುದಿಲ್ಲ? ಕೀರ್ತಿಯುತ ಮರಣವು 2 ರೀತಿಯಲ್ಲಿ ಉಂಟಾಗುತ್ತದೆ. ಎರಡೂ ಅಪರೂಪವೇ. ಭಕ್ತಿಯೋಗವನ್ನು ಆಚರಿಸಿದ ಮೇಲೆ ಬರುವ ಮರಣ ಒಂದು ಬಗೆ. ಇದರಲ್ಲಿ ಜೀವಿಯು ಮನಸ್ಸು ಮತ್ತು ಜೀವಶಕ್ತಿಗಳನ್ನು ನಿಯಂತ್ರಿಸಿ ದೇವೋತ್ತಮ ಪರಮಪುರುಷನ ಧ್ಯಾನದಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತಾನೆ. ರಣರಂಗದಲ್ಲಿ ಮರಣ ಹೊಂದುವುದು 2ನೆಯ ಬಗೆ. ಇದರಲ್ಲಿ ಜೀವಿಯು ಸೇನೆಯನ್ನು ಮುನ್ನಡೆಸುತ್ತಾನೆಯೇ ಹೊರತು ಬೆನ್ನು ತೋರಿಸಿ ಹಿಮ್ಮೆಟ್ಟುವುದಿಲ್ಲ. ಮರಣದ ಈ 2 ಬಗೆಗಳು ಕೀರ್ತಿವಂತವಾದವು ಎಂದು ಶಾಸ್ತ್ರದಲ್ಲಿ ಹೇಳಿದೆ. ದಾನವರ ಪ್ರಧಾನ ದಂಡನಾಯಕನಾದ ವೃತ್ರಾಸುರನು ತನ್ನ ಸೇನಾನಿಗಳಿಗೆ ಧರ್ಮತತ್ವಗಳನ್ನು ಕುರಿತು ಉಪದೇಶಿಸಿದನು. ಆದರೆ ಹೇಡಿಗಳಾದ ದಾನವ ಸೇನಾನಿಗಳು ರಣರಂಗದಿಂದ ಪಲಾಯನ ಮಾಡಲು ಉದ್ದೇಶಿಸಿದ್ದರು. ಅವರು ಅದೆಷ್ಟು ಭಯಭೀತರಾಗಿದ್ದರೆಂದರೆ ಅವನ ಮಾತುಗಳನ್ನು ಕೇಳಿಸಿಕೊಳ್ಳಲು ಸಿದ್ಧರಿರಲಿಲ್ಲ. ಈ ಅನುಕೂಲ ಕಾಲದ ಲಾಭವನ್ನು ಪಡೆದುಕೊಂಡು ದೇವತೆಗಳು ದಾನವರ ಸೇನೆಯನ್ನು ಹಿಂದಿನಿಂದ ಆಕ್ರಮಣ ಮಾಡಿದರು. ನಾಯಕನಿಲ್ಲದ ಸೇನೆಯಂತೆ ದಾನವ ಸೈನಿಕರನ್ನು ಚಲ್ಲಾಪಿಲ್ಲಿ ಮಾಡಿ ಹೊಡೆದಟ್ಟಲಾರಂಭಿಸಿದರು. ತನ್ನ ಸೈನಿಕರ ಶೋಚನೀಯ ಸ್ಥಿತಿಯನ್ನು ಕಂಡು ಇಂದ್ರಶತ್ರುವಾದ ಅಸುರಶ್ರೇಷ್ಠ ವೃತ್ರಾಸುರನು ಬಹಳ ವ್ಯಾಕುಲಗೊಂಡನು. ಅಂತಹ ಹಿನ್ನಡೆಯನ್ನು ತಾಳಲಾರದೆ ವೃತ್ರಾಸುರನು ದೇವತೆಗಳನ್ನು ತಡೆದು ಅವರನ್ನು ದಿಟ್ಟತನದಿಂದ ದೂಷಿಸಿದನು. ಕೋಪದ ಭರದಲ್ಲಿ ಅವನು ಮುಂದಿನಂತೆ ನುಡಿದನು: ಹೇ ದೇವತೆಗಳೇ, ಈ ದಾನವ ಸೈನಿಕರು ನಿಷ್ಪ್ರಯೋಜಕರಾಗಿ ಜನ್ಮ ತಾಳಿದ್ದಾರೆ. ಭಯದಿಂದ ಪಲಾಯನ ಮಾಡುತ್ತಿರುವ ಅಂತಹ ಶತ್ರುಗಳನ್ನು ಹಿಂದಿನಿಂದ ಸಂಹರಿಸುವುದರಿಂದ ಫಲವೇನು? ತಾನು ವೀರನೆಂದು ಹೇಳಿಕೊಳ್ಳುವವನು ಪ್ರಾಣಭಯದಿಂದ ತತ್ತರಿಸುತ್ತಿರುವ ವೈರಿಯನ್ನು ಕೊಲ್ಲಬಾರದು. ಅಂತಹ ಹತ್ಯೆಯು ಎಂದೂ ಕೀರ್ತಿಯನ್ನು ತರುವುದಿಲ್ಲ ಅಥವಾ ಸ್ವರ್ಗಕ್ಕೂ ಏರಿಸುವುದಿಲ್ಲ. ನಿಮ್ಮ ಶೌರ್ಯದಲ್ಲಿ ನಿಮಗೆ ನಿಜವಾಗಿ ಶ್ರದ್ಧೆ ಇದ್ದರೆ, ನಿಮ್ಮ ಹೃದಯಾಂತರಾಳದಲ್ಲಿ ತಾಳ್ಮೆ ಇದ್ದರೆ, ಇಂದ್ರಿಯ ತೃಪ್ತಿಯ ಅಭಿಲಾಷೆ ನಿಮಗಿಲ್ಲದಿದ್ದರೆ ದಯವಿಟ್ಟು ಒಂದು ಕ್ಷಣ ನನ್ನೆದುರು ನಿಲ್ಲಿ. ಕ್ರುದ್ಧನಾದ ಮತ್ತು ಅತ್ಯಂತ ಬಲಶಾಲಿಯಾದ ವೀರ ವೃತ್ರಾಸುರನು ತನ್ನ ಶಕ್ತಿಶಾಲಿಯಾದ ಮಹಾಕಾಯದಿಂದ ದೇವತೆಗಳನ್ನು ದಿಗಿಲುಪಡಿಸಿದನು. ಪ್ರತಿಧ್ವನಿಸುವಂತೆ ಅವನು ಗರ್ಜಿಸಿದಾಗ ಬಹುತೇಕ ಎಲ್ಲ ಜೀವಿಗಳು ಮೂರ್ಛೆ ಹೋದರು. ವೃತ್ರಾಸುರನ ವಿಸ್ಫೋಟಕ ಅಬ್ಬರವು ಸಿಂಹಗರ್ಜನೆಯಂತಿತ್ತು. ಅದನ್ನು ಕೇಳಿದ ದೇವತೆಗಳು ಸಿಡಿಲು ಬಡಿದಂತೆ ಎಚ್ಚರ ತಪ್ಪಿ ನೆಲಕ್ಕುರುಳಿದರು. ದೇವತೆಗಳು ಭಯದಿಂದ ಕಣ್ಣು ಮುಚ್ಚಿಕೊಂಡರು. ವೃತ್ರಾಸುರನು ತನ್ನ ತ್ರಿಶೂಲವನ್ನು ಎತ್ತಿಕೊಂಡು ತನ್ನ ಮಹಾಬಲದಿಂದ ಭೂಮಿಯು ಕಂಪಿಸುವಂತೆ ಹೆಜ್ಜೆ ಇಡುತ್ತಾ ಮದ್ದಾನೆಯು ಅರಣ್ಯದಲ್ಲಿ ಟೊಳ್ಳು ಬಿದಿರುಗಳನ್ನು ತುಳಿಯುವಂತೆ ರಣರಂಗದಲ್ಲಿ ದೇವತೆಗಳನ್ನು ತನ್ನ ಕಾಲಡಿಯಲ್ಲಿ ತುಳಿದನು. ವೃತ್ರಾಸುರನ ಸನ್ನಾಹವನ್ನು ಕಂಡು ಸೈರಣೆ ತಪ್ಪಿದ ಸ್ವರ್ಗಾಧಿಪತಿಯಾದ ಇಂದ್ರನು ತನ್ನ ಮಹಾಗದೆಗಳಲ್ಲಿ ಒಂದನ್ನು ಅವನೆಡೆಗೆ ಎಸೆದನು. ಅವುಗಳನ್ನು ನಿಷ್ಫಲಗೊಳಿಸುವುದು ಅತ್ಯಂತ ದುಸ್ತರ. ಆದರೆ ಆ ಗದೆಯು ಅವನೆಡೆನೆ ಧಾವಿಸುತ್ತಿದ್ದಂತೆಯೇ ವೃತ್ರಾಸುರನು ಅದನ್ನು ಲೀಲಾಜಾಲವಾಗಿ ತನ್ನ ಎಡಗೈಯಿಂದ ಹಿಡಿದನು. ವೃತ್ರಾಸುರನು ಆ ಗದೆಯಿಂದ ಇಂದ್ರನ ಆನೆಯ ತಲೆಯ ಮೇಲೆ ಕೋಪದಿಂದ ಪ್ರಹಾರ ಮಾಡುತ್ತಾ ರಣರಂಗದಲ್ಲಿ ಕೋಲಾಹಲವನ್ನು ಉಂಟು ಮಾಡಿದನು. ಅವನ ಈ ಶೌರ್ಯವನ್ನು ಕಂಡು 2 ಪಕ್ಷದ ಸೈನಿಕರು ಜಯಕಾರ ಮಾಡಿದರು. ಐರಾವತವೆಂಬ ಆ ಆನೆಗೆ ಬಿದ್ದ ವೃತ್ರಾಸುರನ ಗದಾಪ್ರಹಾರವು ಪರ್ವತಕ್ಕೆ ಬಿದ್ದ ವಜ್ರಾಘಾತದಂತಿತ್ತು. ಅದಕ್ಕೆ ಬಹಳ ನೋವಾಯಿತು. ಜರ್ಜರಿತವಾದ ಅದರ ಮುಖದಿಂದ ರಕ್ತ ಸುರಿಯತೊಡಗಿತು. ಇಂದ್ರನ ಸಮೇತವಾಗಿ ಅದು ಅಪಾರ ಯಾತನೆಯಿಂದ ಕುಸಿದು ಬಿತ್ತು. ಇಂದ್ರನ ವಾಹನವಾದ ಆನೆಯು ಬಳಲಿ ಜರ್ಜರಿತವಾಗಿದೆ. ತನ್ನ ವಾಹನಕ್ಕೆ ಹೀಗೆ ಹಾನಿಯುಂಟಾದುದನ್ನು ಕಂಡು ಇಂದ್ರನು ವಿಷಣ್ಣನಾಗಿದ್ದಾನೆ. ಅದನ್ನು ಕಂಡ ಮಹಾತ್ಮನಾದ ವೃತ್ರಾಸುರನು ಧರ್ಮತತ್ವಗಳಿಗೆ ಬದ್ಧನಾಗಿ ಇಂದ್ರನ ಮೇಲೆ ಮತ್ತೆ ಗದಾಪ್ರಹಾರ ಮಾಡದೆ ತಡೆದನು.
ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಇಂದ್ರನು ಅಮೃತದಾಯಿಯಾದ ತನ್ನ ಕೈಯಿಂದ ಆ ಆನೆಯನ್ನು ಸ್ಪರ್ಶಿಸಿದನು. ಆಗ ಅದರ ಯಾತನೆಯು ನಿವಾರಣೆಯಾಯಿತು, ಗಾಯಗಳು ಗುಣವಾದವು. ಆಗ ಆನೆ ಮತ್ತು ಇಂದ್ರರು ಇಬ್ಬರೂ ಮೆಲ್ಲನೆ ಎದ್ದು ನಿಂತರು. ಇಂದ್ರನು ವಜ್ರಾಯುಧವನ್ನು ಹಿಡಿದು ಯುದ್ಧಾಕಾಂಕ್ಷಿಯಾಗಿ ನಿಂತಿರುವುದನ್ನು ಮಹಾವೀರನಾದಂತಹ ವೃತ್ರಾಸುರನು ನೋಡಿದನು. ಆಗ ಇಂದ್ರನು ತನ್ನ ಸೋದರನನ್ನು ಹೇಗೆ ಕ್ರೌರ್ಯದಿಂದ ಕೊಂದನು ಎಂಬುದನ್ನು ನೆನಪು ಮಾಡಿಕೊಂಡನು. ಇಂದ್ರನ ಪಾಪ ಕಾರ್ಯಗಳನ್ನು ಕುರಿತು ಯೋಚಿಸುತ್ತಾ ಶೋಕ ವಿಸ್ಮೃತಿಗಳಿಂದ ವೃತ್ರಾಸುರನು ಹುಚ್ಚನಾದನು. ವಿಕಟ ಅಟ್ಟಹಾಸದಿಂದ ಅವನು ಈ ರೀತಿಯಾಗಿ ನುಡಿದನು: ಬ್ರಾಹ್ಮಣನನ್ನು ಕೊಂದವನು, ತನ್ನ ಗುರುವನ್ನು ಕೊಂದವನು, ನನ್ನ ಸಹೋದರನನ್ನು ಕೊಂದವನು, ಈಗ ಅದೃಷ್ಟವಶಾತ್ ನನ್ನ ವೈರಿಯಾಗಿ ಮುಖಾಮುಖಿಯಾಗಿ ನನ್ನೆದುರು ನಿಂತಿದ್ದಾನೆ. ಅತ್ಯಂತ ಅಧಮನೇ, ನನ್ನ ತ್ರಿಶೂಲದಿಂದ ನಿನ್ನ ಕಲ್ಲಿನಂತಹ ಹೃದಯವನ್ನು ಸೀಳಿದಾಗ ನನ್ನ ಸಹೋದರನ ಋಣದಿಂದ ಮುಕ್ತನಾಗುತ್ತೇನೆ. ಕೇವಲ ಸ್ವರ್ಗಲೋಕದಲ್ಲಿ ಇರಬೇಕೆಂಬ ಕಾರಣದಿಂದ ನನ್ನ ಅಣ್ಣನನ್ನು ನೀನು ಕೊಂದೆ. ಅವನು ಆತ್ಮಸಾಕ್ಷಾತ್ಕಾರ ಹೊಂದಿದ್ದನು, ಪಾಪರಹಿತನಾಗಿದ್ದನು. ಯೋಗ್ಯ ಬ್ರಾಹ್ಮಣನಾಗಿದ್ದ ಅವನನ್ನು ನಿನ್ನ ಪ್ರಧಾನ ಪುರೋಹಿತನನ್ನಾಗಿ ನಿಯೋಜಿಸಿದ್ದೆ. ಅವನು ನಿನ್ನ ಗುರುವಾಗಿದ್ದ. ನಿನ್ನ ಯಜ್ಞಾಚರಣೆಯ ಕಾರ್ಯವನ್ನು ಅವನಿಗೆ ವಹಿಸಿದ್ದೆ. ಆದರೂ ಕೂಡ ಪಶುವನ್ನು ವಧಿಸುವಂತೆ ಆಮೇಲೆ ಅವನ ತಲೆಯನ್ನು ನೀನು ನಿರ್ದಯವಾಗಿ ಚೆಂಡಾಡಿದೆ. ಈಗ ನಾನು ನನ್ನ ತ್ರಿಶೂಲದಿಂದ ನಿನ್ನ ದೇಹವನ್ನು ಇರಿಯುತ್ತೇನೆ. ಒಂದು ಪಕ್ಷ ಈ ಯುದ್ಧದಲ್ಲಿ ನಿನ್ನ ವಜ್ರಾಯುಧದಿಂದ ನನ್ನ ತಲೆಯನ್ನು ನೀನು ಕತ್ತರಿಸಿದರೆ ಹಾಗೂ ನನ್ನ ಸೈನಿಕರನ್ನು ಸಂಹರಿಸಿದರೆ ನರಿ ಹದ್ದುಗಳಂತಹ ಇತರ ಜೀವಿಗಳಿಗೆ ನನ್ನ ದೇಹವನ್ನು ಅರ್ಪಿಸಲು ಬಹಳ ಸಂತೋಷ ಪಡುತ್ತೇನೆ. ಹೀಗೆ ನನ್ನ ಕರ್ಮದ ಪ್ರತಿಕ್ರಿಯೆಗಳ ಹಂಗಿನಿಂದ ಮುಕ್ತನಾಗುತ್ತೇನೆ. ನಾರದ ಮುನಿಗಳಂತಹ ಮಹಾಭಕ್ತರ ಪಾದಕಮಲಗಳ ಧೂಳನ್ನು ಪಡೆಯುವ ಭಾಗ್ಯ ನನ್ನದಾಗುತ್ತದೆ. ನಿನ್ನ ಶತ್ರುವಾದ ನಾನು ಎದುರಿಗೆ ನಿಂತಿರುವಾಗ ನಿನ್ನ ವಜ್ರಾಯುಧವನ್ನು ಏಕೆ ಪ್ರಯೋಗಿಸುತ್ತಿಲ್ಲ? ಜಿಪುಣನಲ್ಲಿ ಸಾಲ ಕೇಳಿದಂತೆ ನಿನ್ನ ಗದಾಪ್ರಹಾರ ಖಂಡಿತವಾಗಿಯೂ ನಿರರ್ಥಕ. ಆದರೆ ನೀನು ಹಿಡಿದಿರುವ ವಜ್ರಾಯುಧವೂ ವ್ಯರ್ಥವಾಗುವುದಿಲ್ಲ. ಇದರ ಬಗೆಗೆ ನಿನಗೆ ಸಂಶಯ ಬೇಡ. ನೀನು ಹಿಡಿದಿರುವ ಈ ವಜ್ರಾಯುಧವು ಭಗವಾನ್ ವಿಷ್ಣುವಿನ ಪರಾಕ್ರಮದಿಂದ ಶಕ್ತಿ ಸಂಪನ್ನವಾಗಿದೆ. ದದೀಚಿಯ ತಪೋಬಲದಿಂದ ಶಕ್ತಿಯನ್ನು ಹೊಂದಿದೆ. ವಿಷ್ಣುವಿನ ಆದೇಶದ ಪ್ರಕಾರ ನೀನು ನನ್ನನ್ನು ಕೊಲ್ಲಲು ಇಲ್ಲಿಗೆ ಬಂದಿರುವುದರಿಂದ ನಿನ್ನ ವಜ್ರಾಯುಧದ ಪ್ರಯೋಗದಿಂದ ನನಗೆ ಸಾವು ಬರುವುದರಲ್ಲಿ ಅನುಮಾನವಿಲ್ಲ. ಭಗವಾನ್ ವಿಷ್ಣುವು ನಿನ್ನ ಪಕ್ಷವನ್ನು ವಹಿಸಿದ್ದಾನೆ. ಆದುದರಿಂದ ವಿಜಯ, ಐಶ್ವರ್ಯ ಮತ್ತು ಸಕಲ ಸದ್ಗುಣಗಳು ನಿನಗೆ ದೊರೆಯುವುದು ಖಚಿತವಾಗಿದೆ. ನಿನ್ನ ವಜ್ರಾಯುಧದ ಬಲದಿಂದ ನಾನು ಲೌಕಿಕ ಬಂಧನದಿಂದ ಮುಕ್ತನಾಗುತ್ತೇನೆ. ಈ ದೇಹವನ್ನು, ಲೌಕಿಕ ಕಾಮನೆಗಳ ಈ ಪ್ರಪಂಚವನ್ನು ತೊರೆಯುತ್ತೇನೆ. ಭಗವಾನ್ ಸಂಕರ್ಷಣನ ಪಾದಕಮಲಗಳಲ್ಲಿ ನನ್ನ ಮನಸ್ಸನ್ನು ನೆಲೆಗೊಳಿಸುತ್ತೇನೆ. ಹಾಗೆ ಮಾಡುವುದರಿಂದ ಭಗವಾನ್ ಸಂಕರ್ಷಣನು ಹೇಳಿದಂತೆ ನಾರದ ಮುನಿಗಳಂತಹ ಮಹರ್ಷಿಗಳು ಹೊಂದಿದ ಗತಿಯನ್ನೇ ನಾನೂ ಹೊಂದುತ್ತೇನೆ. ದೇವೋತ್ತಮ ಪರಮಪುರುಷನ ಪಾದಕಮಲಗಳಲ್ಲಿ ಸಂಪೂರ್ಣವಾಗಿ ಶರಣಾಗತರಾದವರು ಮತ್ತು ಸದಾ ಅವನ ಪಾದಕಮಲಗಳನ್ನು ಕುರಿತು ಧ್ಯಾನ ಮಾಡುವವರು ಭಗವಂತನ ಸ್ವಂತ ಸಹಾಯಕರು ಅಥವಾ ದಾಸರೆಂದು ಸ್ವೀಕೃತರಾಗುತ್ತಾರೆ. ಅಂತಹವರಿಗೆ ಭಗವಂತನು ಊರ್ಧ್ವ, ಅಧೋ ಮತ್ತು ಮಧ್ಯಮ ಗ್ರಹವ್ಯೂಹಗಳ ಕೋರೈಸುವ ಐಶ್ವರ್ಯಗಳನ್ನು ಎಂದೂ ನೀಡುವುದಿಲ್ಲ. ಬ್ರಹ್ಮಾಂಡದ ಈ 3 ವಿಭಾಗಗಳಲ್ಲಿ ಯಾವುದಾದರೊಂದರಲ್ಲಿ ವ್ಯಕ್ತಿಯು ಲೌಕಿಕ ಐಶ್ವರ್ಯವನ್ನು ಹೊಂದಿದ್ದರೂ ಅಂತಹ ಸ್ವತ್ತುಗಳು ಸ್ವಾಭಾವಿಕವಾಗಿಯೇ ಅವನ ವೈರ, ಆತಂಕ, ಮಾನಸಿಕ ಕ್ಷೋಭೆ, ಗರ್ವ ಮತ್ತು ಕಾದಾಡುವ ಸ್ವಭಾವವನ್ನು ಹೆಚ್ಚಿಸುತ್ತವೆ. ಹೀಗೆ ವ್ಯಕ್ತಿಯು ತನ್ನ ಸ್ವತ್ತುಗಳನ್ನು ವೃದ್ಧಿಸಿಕೊಳ್ಳಲು ಮತ್ತು ಕಾಪಾಡಿಕೊಳ್ಳಲು ಬಹಳ ಪ್ರಯತ್ನ ಮಾಡುತ್ತಾನೆ. ಆದರೆ ಅವುಗಳನ್ನು ಕಳೆದುಕೊಂಡಾಗ ಬಹಳವಾಗಿ ದುಃಖಿಸುತ್ತಾನೆ. ದೇವೋತ್ತಮ ಪರಮಪುರುಷನು ತನ್ನ ಭಕ್ತರು ವ್ಯರ್ಥವಾಗಿ ಧರ್ಮ, ಆರ್ಥಿಕ ಅಭಿವೃದ್ಧಿ ಮತ್ತು ಇಂದ್ರಿಯ ತೃಪ್ತಿಗಳಲ್ಲಿ ಶ್ರಮಿಸುವುದನ್ನು ನಿಷೇಧಿಸುತ್ತಾನೆ. ಪರಿಶುದ್ಧ ಭಕ್ತರಿಗೆ ಮಾತ್ರ ಇಂತಹ ಕರುಣೆಯು ಲಭ್ಯವಾಗುತ್ತದೆ, ಲೌಕಿಕ ಲಾಭಗಳನ್ನು ಬಯಸುವವರಿಗಲ್ಲ. ಅಹಂ ಹರೇ ತವ ಪಾದೈಕ ಮೂಲ ದಾಸಾನುದಾಸೋ ಭವಿತಾಸ್ಮಿ ಭೂಯ ಮನಾ ಸ್ಮರೇತ ಸುಪತೇರ್ಗುಣಾನ್ಸ್ತೆ ಗೃಣೀತ ವಾಕ್ಕರ್ಮ ಕರೋತು ಕಾಯ. ನ ಕಪೃಷ್ಟಂ ನ ಚ ಪಾರಮೇಷ್ಟ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧೀರ ಪುನರ್ಭವಂ ವಾ ಸಮಂಜಸತ್ವ ವಿರಹಯ್ಯ ಕಾಂಕ್ಷೆ. ಅಜಾತ ಪಕ್ಷ ಇವ ಮಾತರಂ ಖಗ ಸ್ತನ್ಯಂ ಯಥಾ ವತ್ಸತರಾಕ್ಷುಧಾರ್ತ ಪ್ರಿಯಂ ಪ್ರಿಯೇವ ವಿಷಿತಂ ವಿಷಣ್ಣ ಮನೋರವಿಂದಾಕ್ಷ ದಿದೃಕ್ಷತೆ ತ್ವಾಂ. ಮಮೋತ್ತಮ ಶ್ಲೋಕ ಜನೇಷು ಸಖ್ಯಂ ಸಂಸಾರ ಚಕ್ರೇ ಭ್ರಮತಾ ಸ್ವಕರ್ಮಭಿಃ
ತ್ವನ್ಮಾಯಯಾತ್ಮಾತ್ಮಜದಾರಗೇಹೇಷು ಆಸಕ್ತಚಿತ್ತಸ್ಯ ನನಾಥ ಭೂಯಾತ್. ಭಗವಂತನ ಕುರಿತಾಗಿ ವೃತ್ರಾಸುರನು ಮಾಡಿದಂತಹ ಪ್ರಾರ್ಥನೆಯ ಅರ್ಥವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಹರೇ ಕೃಷ್ಣ.